ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಹೊರಗಿನ ವಾತಾವರಣ ಸರಿಯಾಗಿಲ್ಲ ಕಂದ. ಹೌದು, ಯಾಕೆಂದರೆ ತುಂಬ ಚಳಿ ಗಾಳಿ ಬೀಸೋದ್ರಿಂದ ನಿನ್ನಿಂದ ಅದನ್ನು ತಡೆದುಕೊಳ್ಳಲಾಗ್ತಾ ಇಲ್ಲ. ಇರಲಿ, ಆದರೂ ಇನ್ನು ದೇಹದ ಒಳಗಿನಿಂದ ಸ್ವಲ್ಪ ನೀನು ಗಟ್ಟಿಯಾಗಲೇಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕಷಾಯ ಮಾಡಿಕೊಂಡು ಕುಡಿ. ಆರೋಗ್ಯವನ್ನು ಸ್ವಲ್ಪ ಸುಧಾರಿಸಿಕೊ, ಸರಿನಾ? ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಇಂದೆಲ್ಲ ಒಳ್ಳೆಯದೇ. ನೀನು ಅಂದುಕೊಂಡ ಹಾಗೆ ದುಡ್ಡು ಖಂಡಿತವಾಗಿಯೂ ಬಂದು ಯಾರಿಗೆ ಸೇರಬೇಕು ಅವರಿಗೆ ಸಲ್ಲುತ್ತದೆ. ಯೋಚನೆ ಬೇಡ. ಏಕೆಂದರೆ ಬೆಳಗ್ಗೆನೇ ಇಂದು ನೀನು ಯಾರನ್ನು ನೋಡಿದ್ದೀಯಾ? ನೆನಪಿದೆಯಾ? ರತ್ನ ಪಕ್ಷಿಯನ್ನು ನೋಡಿದ್ದೀಯಾ? ನಿನಗೆ ನೋಡಿದ ತಕ್ಷಣವೇ ಅರ್ಥವಾಗಿ ಬಿಡುತ್ತದೆ ಇವತ್ತು ಮಾಡುವಂಥ ಕೆಲಸದಲ್ಲಿ ಶುಭವೇ ಇದೆ ಅಂತ. ಖಂಡಿತವಾಗಲೂ ಶುಭ ಇದೆ. ಆ ಶುಭ ನಡೆಯುವಾಗಲೇ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ. ಆದರೆ ಜ್ಞಾಪಕ ಇಟ್ಟುಕೋ, ಸಹಾಯ ಮಾಡಿದವರನ್ನು ಎಂದೂ ಮರೆಯಬೇಡ. ಅವರಿಗೇನು ಸಲ್ಲಬೇಕೆಂದು ನೀನು ಮನೆಯಲ್ಲಿ ತಂದಿಟ್ಟುಕೊಂಡಿದ್ದೀಯಲ್ಲ, ಅದನ್ನು ಕೊಟ್ಟು ಕಳಿಸು. ಎಲ್ಲ ಶುಭನೇ. ಪ್ರತಿಯೊಂದು ಹೆಜ್ಜೆಗೂ ನೀನು ಮಾಡುತ್ತಿರುವ ಕೆಲಸದಲ್ಲಿ ನನ್ನನ್ನು ನೆನೆದು ಮಾಡ್ತಾ ಇದ್ದೀಯ ಅಂದ ಮೇಲೆ ನಾನು ಹೇಗೆ ಕೈ ಬಿಡಲಿ? ಅದರಲ್ಲೂ ಈಗ ನೀನೇ ಹೇಳಿದ್ದೀಯ, ಕೊನೇ ಕ್ಷಣದವರೆಗೂ ನಾವು ಪ್ರಯತ್ನ ಮಾಡಲೇಬೇಕು. ಕೊನೆ ಕ್ಷಣದಲ್ಲಿ ಬಾಬಾ ನಮ್ಮನ್ನು ಕೈ ಹಿಡಿತಾರೆ ಅಂತೆ. ಅದೇ ನಂಬಿಕೆಯಿಂದ ಇಲ್ಲಿವರೆಗೂ ಬಂದಿದೆಯಾ, ಅದೇ ನಂಬಿಕೆಯಿಂದ ಮುಂದೆಯೂ ಹೋಗ್ತಾ ಇದ್ದೀಯ. ಚಿಂತೆ ಮಾಡಬೇಡ ಕಂದ, ಎಲ್ಲವೂ ಸರಿ ಹೋಗ್ತಾ ಇದೆ. ಅದೇ ಫೆಬ್ರವರಿ ತಿಂಗಳಲ್ಲಿ ನೀನು ದೊಡ್ಡದೊಂದು ಪ್ರಯತ್ನ ಮಾಡಲಿದ್ದೀಯ. ಆ ಪ್ರಯತ್ನಕ್ಕೆ ನನ್ನ ಸಾಥ್ ಖಂಡಿತವಾಗಲೂ ಇದ್ದೇ ಇರುತ್ತದೆ. ಚಿಂತೆ ಬೇಡ. ಯಾರಿಗೋಸ್ಕರ ಭಯದಿಂದ ಇದೆಯೋ, ಯಾರಿಗೋಸ್ಕರ ಭಯಪಟ್ಟು ಒಂದು ಸಮಸ್ಯೆ ಬಗೆಹರಿದೆ ಹಾಗೇ ಇತ್ತೋ, ಆ ಭಯ ಹೊರಟು ಹೋಗುತ್ತದೆ. ಭಯ ಹೊರಟು ಹೋಗಿ ಆ ಸಮಸ್ಯೆ ಖಂಡಿತವಾಗಲೂ ಬಗೆಹರಿಯುತ್ತದೆ. ಚಿಂತೆ ಮಾಡಬೇಡ, ಎಲ್ಲವೂ ಸರಳವಾಗಿಯೇ ಇದೆ. ಹಾಗೆ ಮಕ್ಕಳ ವಿಷಯವಾಗಿಯೂ ಇನ್ನೂ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಎಲ್ಲ ನೆಮ್ಮದಿಯಿಂದ ಇದೆ. ನೆಮ್ಮದಿಗೋಸ್ಕರ ಏನು ಬೇಕೋ ಅದನ್ನು ಮಾಡು. ಆದರೆ ಒಂದು ತಿಳಿದುಕೋ, ನಿನ್ನಿಂದ ಸಾಧ್ಯವಾದಷ್ಟನ್ನು ಕೆಲಸವನ್ನು ಮಾಡು. ಅರ್ಥ ಆಯ್ತಾ? ಸಾಧ್ಯವಾದಷ್ಟು ಯೋಚನೆ ಮಾಡದೇ ಕೈ ಹಾಕುವಂಥ ಕೆಲಸಕ್ಕೆ ಹೋಗಬೇಡ. ಯೋಚನೆ ಮಾಡಿ ಕೈ ಹಾಕು. ಬರುವಂಥ ಶುಭ ಗಳಿಗೆಯಲ್ಲಿ ಎಲ್ಲವೂ ಸಾಕಾರಗೊಳ್ಳುತ್ತದೆ. ಅಷ್ಟೇ ಅಲ್ಲ, ಒಂದೇ ಒಂದು ತಿಂಗಳಲ್ಲಿ ಇದ್ದಂಥ ಸಾಲಗಳ ಎಲ್ಲವೂ ಬಗೆಹರುತ್ತವೆ. ಸಣ್ಣ ಪುಟ್ಟ ಸಾಲ ಇರಲಿ, ದೊಡ್ಡ ಸಾಲ ಇರಲಿ. ಯಾಕಂದರೆ ಅಷ್ಟೊಂದು ಪರಿಶ್ರಮ ಪಟ್ಟು ನೀನು ಮಾಡ್ತಾ ಇದ್ದೀಯಾ ಅಂದ ಮೇಲೆ ಅದಕ್ಕೆ ಜೀವನದಲ್ಲಿ ಒಂದಲ್ಲ ಒಂದು ಯಶಸ್ಸು ಖಂಡಿತವಾಗಲೂ ಇದ್ದೇ ಇರುತ್ತದೆ. ಯೋಚನೆ ಮಾಡಬೇಡ ಕಂದ, ನಾನು ನಿನ್ನ ಜೊತೆಗೆ ಇದ್ದೇನೆ. ಶುಭವೇ ಆಗ್ತಾಯಿದೆ. ಶುಭ ಸಂಕೇತಗಳು ಹುಡುಕಿಕೊಂಡು ಬರ್ತಾ ಇವೆ ಅಂದ ಮೇಲೆ ಅಲ್ಲಿ ಕೆಟ್ಟದ್ದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಕೆಟ್ಟದ್ದು ಅಂದ್ರೇನು? ಜೀವನದಲ್ಲಿ ನಿನಗೆ ಬೇಡವಾಗಿದ್ದನ್ನು ನಡೆಯಲು ಅಷ್ಟೇ. ಅದರ ಹೊರತಾಗಿ ಯಾವುದೂ ಇಲ್ಲ. ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಬ್ಯಾಂಕಿನ ಕೆಲಸ ಎಲ್ಲವೂ ಸರಿಯಾಗಿದೆ. ಆದರೆ ಒಂದು ಸಹಿ ಮಾಡುವಂಥ ಜಾಗ ನೋಡಿಕೊಂಡು ಸಹಿ ಮಾಡು.